ಕಾವ್ಯ, ರಿಯಾ, ನಿಮ್ಮಿಬ್ಬರಲ್ಲಿ ಯಾರಾದರೂ ಈ ಸೀರೆನ ತಗೊಂಡು ಇಶಂಗ್ ಕೊಟ್ಬಿಡಿ. ಇದು ಅಮ್ಮನ್ ಸೀರೆಗಳಲ್ವಾ? ಆ ಮಹಾರಾಣಿ ಉಟ್ಕೋತಾಳ ಈ ಹಳೆ ಸೀರೆಗಳನ್ನ? ಈ ಸೀರೆಗಳು ನಿನಗಲ್ಲ, ಈಶಾ ಅತ್ಕೆಗೋಸ್ಕರ. ಓಕೆ, ತಗೊಂಡು ಹೋಗಿ ಸುಮ್ಮನೆ. ಅಪ್ಪ, ಅಮ್ಮ ಹೋದ್ಮೇಲೆ ನೀವಿವತ್ತೇ ಫಸ್ಟ್ ಟೈಮ್ ಇದನ್ನ ಕಬೋರ್ಡಿಂದ ತೆಗ್ದಿದ್ದೀರಾ. ತುಂಬಾ ದಿನಗಳ ನಂತರ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯದ ಬೆಲೆ ಗೊತ್ತಿರೋ ಒಳ್ಳೆ ಹುಡುಗಿನ ನೋಡಿದ್ನಮ್ಮ ನಾನು. ಈಶನ್ ಮೇಲೆ ನಂಬಿಕೆ ನನಗೆ ಜಾಸ್ತಿ ಆಗ್ತಿದ್ಯಮ್ಮ. ಈಶಾ ಈ ಮನೇನ ಒಂದು ಸುಂದರವಾದ ಮನೆ ಮಾಡ್ತಾಳೆ ಅಂತ ನಂಗೆ ಅನ್ನಿಸ್ತಿದ್ಯಮ್ಮ. ನೀವ್ ಹೇಳಿ, ನಿಮ್ಮನ್ನ ಇಲ್ಲಿ ಯಾರಾದ್ರೂ ಕಿಡ್ನಾಪ್ ಮಾಡಿದಾರಾ? ಇಲ್ಲ ಇನ್ಸ್ಪೆಕ್ಟರ್, ಇವ್ರು ಎಲ್ಲರೂ ನನ್ನವರು. ನಾನಿಲ್ಲಿ ತುಂಬಾ ಖುಷಿಯಾಗಿದ್ದೀನಿ. ನಾನು ಇಷ್ಟಪಟ್ಟೆ ಇಲ್ಲಿದ್ದೀನಿ. ನಿಮಗೆ ಎಂಥ ಗೊಂಬೆ ಬೇಕು ಅಂದ್ರೆ ನೀವು ಮಾಡಿದ್ದನ್ನೆಲ್ಲ ಸರಿ ಅಂತ ಒಪ್ಕೊಳ್ಳೋ ಗೊಂಬೆ ಬೇಕು. ನಾನು ನಿಮ್ಮನ್ನ ಕ್ಷಮೆ ಕೇಳಲ್ಲ. ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕಿತ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಒಂದ್ ನಿಮಿಷ ಇರು. ನಂಬಿಕೆ ಅನ್ನೋ ಹೆಸರಲ್ಲಿ ಆ ಹುಡುಗಿ ಜೊತೆ ನಾನು ಆಟ ಆಡ್ತಾ ಇಲ್ಲ ತಾನೆ? ಹೇಳಮ್ಮ ಕಾವ್ಯ, ಸ್ವಾರ್ಥಿ ಆಗ್ತಿದ್ದೀನಾ? ಇಲ್ಲ ಅಪ್ಪ, ನಿಜವಾಗ್ಲೂ ಇಲ್ಲ. ನಿಮ್ಮಂತ ಮನುಷ್ಯ ಯಾವತ್ತೂ ಸ್ವಾರ್ಥಿ ಆಗಕ್ ಸಾಧ್ಯನೇ ಇಲ್ಲ. ಅದ್ರಲ್ಲೂ ಇದ್ರಲ್ಲಿ ನಿಮ್ ಡಿಸಿಷನ್ ಏನೂ ಇಲ್ಲ. ಅವ್ರಿಗೆ ಅನ್ಸಿದ್ರೆ ಅವ್ರು ಹೋಗಿರೋರು, ಆದ್ರೆ ಅವರು ನಮ್ಮನ್ ಚೂಸ್ ಮಾಡಿದ್ರು, ಸೂರಜ್ ಅಣ್ಣನ್ ಚೂಸ್ ಮಾಡಿದ್ರು. ನಿಮ್ಮಲ್ಲಿ ಅವ್ರಿಗೆ ಸ್ವಾರ್ಥ ಕಾಣಿಸ್ಲಿಲ್ಲ, ಬರೀ ಭರವಸೆ ಕಾಣಿಸಿದೆ. ಆ ಭರವಸೆನ ಸೂರಜ್ ಅಣ್ಣ ಅವನ್ ಮೇಲೆ ಅವ್ನ್ ಕಳ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಯಾರಿಗ್ ಗೊತ್ತು, ಇದೇ ಕಾರಣದಿಂದ ಸೂರಜ್ ಅಣ್ಣ ನಮಗ್ ವಾಪಸ್ ಸಿಕ್ಬಿಟ್ರೆ? ಆ ದೇವ್ರು ಹಾಗೆ ಅನ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಸೂರಜ್ ಹೆಂಡತಿ ಮತ್ತೆ ನಿಮ್ಮನೆ ಸೊಸೆ. ನನ್ನ ಈ ಮದ್ವೆನ ನಿಜಾಯಿತಿಯಿಂದ ಮತ್ತೆ ಪ್ರಾಮಾಣಿಕತೆಯಿಂದ ನಿಭಾಯಿಸೋಕ್ ಬಂದಿದ್ದೀನಿ. ಬಿಂದ್ಯಾ, ಬಾಗ್ಲು ತೆಗಿ. ಅಮ್ಮ ವಿಂದ್ಯಾ, ಬಾಗಲ್ ತೆಗಿಯಮ್ಮ. ನೀನ್ ಬಾಗ್ಲು ತೆಗ್ದಿಲ್ಲ ಅಂದ್ರೆ ಬಿಂದ್ಯಾ, ಬಾಗ್ಲು ತೆಗಿ. ಹೇ ಉಡುಪಿ ಶ್ರೀಕೃಷ್ಣ, ಈ ಹುಡುಗಿ ಏನಾರೋ ಮಾಡ್ಕೊಂಡೇ ಇದ್ರೆ ಸಾಕು. ಸುರೇಶ್, ಒಂದ್ ಕೆಲ್ಸ ಮಾಡು, ಬಾಗ್ಲು ಒಡ್ದು ಹಾಕ್ಬಿಡು. ಬಿಂದ್ಯಾ, ನನ್ ಬಿಂದ್ಯಾಗ ಏನು ಆಗ್ಬಾರ್ದು, ಏನು ಆಗ್ಬಾರ್ದು ಅವಳಿಗೆ. ಇಲ್ಲ ಈಶಾ, ನೀನ್ ನಿದ್ದೆ ಮಾಡಬಾರ್ದು. ನೀನ್ ಸೂರಜ್ನ ನೋಡ್ಕೋಬೇಕು. ರಕ್ತ ಇವನಿಗೆ ಬ್ಯಾಂಡೇಜ್ ಚೇಂಜ್ ಮಾಡಬೇಕು, ಇಲ್ಲ ಅಂದ್ರೆ ಇನ್ಫೆಕ್ಷನ್ ಆಗ್ಬಿಡತ್ತೆ. ಏನ್ ಮಾಡ್ಲಿ? ಇವನನ್ನ ಮುಟ್ಟದೆ ರಕ್ತಾನ್ ವರ್ಸಿ ಬ್ಯಾಂಡೇಜ್ ಚೇಂಜ್ ಮಾಡಬೇಕು. ಈ ಬ್ರಹ್ಮಚಾರಿಗೆ ಬೆರಳು ತಾಕಿದ್ರೂ ಬ್ರಹ್ಮಚರ್ಯ ಮುರಿದು ಹೋಗತ್ತೆ. ಹೇಗ್ ಮಾಡ್ಲಿ? गजब है कहानी, गजब है फसाना है रिश्ता ये कैसा किसी ने न
राज एक दूजे से बिल्कुल पर चल रहा कारवां ये कारवां एक है जमीन एक है आसमां दोनों ही है दोनों से जुदा रहते हैं दोनों ही साथ साथ पर लंबी है दूरियां तू कहाँ मैं कहाँ तू कहाँ मैं कहाँ तू कहाँ मैं कहाँ तू कहाँ मैं कहाँ ನೀನಾ ಏನ್ ಮಾಡ್ತಾ ಇದೀಯ ಇಶಾ? ನನ್ ಬಿಟ್ಟು ದೂರ ಹೋಗು, ಹತ್ರ ಬರ್ಬೇಡ, ಮುಟ್ಬೇಡ ನನ್ನ. ನಾನಿನ್ನ ಮುಟ್ಲಿಲ್ಲ. ನಾನ್ ಬರೀ ಅದು ಏನದು? ಯಾಕೆ ನನ್ ಬ್ರಹ್ಮಚಾರಿತ್ವನ ಮುರಿಬೇಕು ಅಂತ ನೋಡ್ತಾ ಇದೀಯ ನೀನು? ನನ್ ಮೇಲೆ ದ್ವೇಷ ತೀರ್ಸ್ಕೊಳಕ್ ನೋಡ್ತಾ ಇದೆಯಲ್ವಾ? ನನಗೆ ಗೊತ್ತು ಬಿಡು. ಹಾಗೆಲ್ಲ ಏನೂ ಇಲ್ಲ. ನಾನೇ ನಿಮ್ ಬ್ರಹ್ಮಚರ್ಯ ಮುರಿಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇಲ್ಲ. ನಾನ್ ಬರೀ ಏನ್ ಅದು- ನಿನ್ಗೆ? ನನ್ಗೆಲ್ಲ ಗೊತ್ತು. ನೀನ್ ಎಷ್ಟು ಬೇಕಾದ್ರೂ ಟ್ರೈ ಮಾಡು, ನನ್ ಕೊನೆ ಉಸಿರಿರೋವರೆಗೂ ನಾನು ಬ್ರಹ್ಮಚಾರಿಯಾಗೇ ಇರ್ತೀನಿ. ಅರ್ಥ ಆಯ್ತಾ? ಸರಿ, ನನ್ ಬಿಟ್ಟು ದೂರ ಹೋಗು ಪ್ಲೀಸ್. ಯಾವಾಗ ನೋಡಿದ್ರು ನನ್ಗೆ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅಯ್ಯೋ ಸೂರಜ್, ನನ್ ಮಾತ್ ಕೇಳು, ನನ್ ಮಾತು. ಸೂರಜ್, ಇವನು ಬರೀ ಬ್ರಹ್ಮಚಾರಿ ಅಲ್ಲ, ತಲೆನೋವಿನ ಬ್ರಹ್ಮಚಾರಿ. ಬಾಡಿನ ಹೇಗ್ ಮುಚ್ಕೊಂಡು ಹೋಗ್ತಾ ಇದ್ದ. ಇವನ್ ಏನ್ ಅನ್ಕೊಂಡಿದ್ದಾನೆ? ಹೀರೋನಾ ಅಥವಾ ಬಾಡಿ ಬಿಲ್ಡರಾ? ಇವನ್ ಮೇಲೆ ಇಂಟ್ರೆಸ್ಟ್ ತೋರ್ಸಕ್ಕೆ